ಅಂತದ್ದು ಯಾರಂತ ಹೇಳ್ತೀನಿ ಹೆಂಡ್ತಿ ಪಕ್ಕದಲ್ಲವ್ರ ಅಂತ ಕೇಳಿತ್ತಪ್ಪ. ಏನ್ ಯಾರು ಹೇಳಪ್ಪ ಫಸ್ಟ್ ಯಾರು? ಅಯ್ಯೋ ಗುರುವೇ, ನಾನು ಕೇಳಿದ್ದೇನು ನೀನು ಹೇಳ್ತಾ ಇರೋದೇನು? ಯಾಕೆ ಮದುವೆ ಆದ್ಮೇಲೆ ಹಿಂಗಾಗ್ಬಿಟ್ಟಲ್ಲ? ಇವಾಗ ನನ್ಗೆ ಯಾಕೋ ನಿಂದು ಹನಿಮೂನು ಈಗ ನೀನು ಮಾಡ್ತಿರೋದು ಬೇಡ ಅನಿಸ್ತದೆ ನನಗೆ. ರಾಗ್ ನಂಬರು ಅದೇನು ನನಗೆ ಗೊತ್ತಿಲ್ಲ, ಇಡಪ್ಪ. ಅಯ್ಯೋ ದೇವ್ರೆ, ಏನು ಈ ಪಾಟಿ ಹಾಕ್ಲಿಸ್ತಿದ್ಯಲ್ಲ? ರಾತ್ರಿ ನಿದ್ದೆ ಮಾಡೋದಿಲ್ವ? ನಾನು ಹೊರಗಡೆ ಇದ್ದೀನಿ, ಹೇಳಪ್ಪ. ಏನು ಬೇಕು? ನನ್ನ ಕೆಲಸ ಮೇಲೆ ಇದ್ದೀನಿ. ಬೇಡ, ಈ ಟೈಮಲ್ಲಿ ಹನಿಮೂನು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಏನಾರ ಮಾಡ್ಕೊಡ್ತೀನಿ, ಇಡಪ್ಪ ಕಾಲ್ ನೀನು. ಏನಾರು ಮಾಡ್ಕೊ, ಹನಿಮೂನ್ ಮಾಡ್ಕೋಬೇಡ ಅಷ್ಟೇ. ನಮಸ್ಕಾರಗಳು ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸಖತ್ತಾಗಿರೋ ಇವತ್ತಿನ ಎಪಿಸೋಡ್ನ ನಾನು ಶುರು ಮಾಡೋದಕ್ಕಿಂತ ಮುಂಚೆ ಆರ್ ಜೆ ಸುನೀಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ರೆಡ್ ಕಲರ್ ಬಟನ್ ಪ್ರೆಸ್ ಮಾಡಿ, ಅದರಲ್ಲಿ ಆಲ್ ಬಟನ್ ಒತ್ತೋದ್ರ ಮೂಲಕ ನಾನು ಮಾಡೋ ಟ್ರ್ಯಾಪ್ಗಳನ್ನ ನೀವು ಮೊದಲು ನೋಡ್ಬೋದು. ಹಾಗೆಯೇ ನೀವು ಅದನ್ನು ಶೇರ್ ಮಾಡ್ತಾಯಿರಿ, ನಮಗೂ ಹಂಚೋ ಕೆಲಸ ಮಾಡಿ ಅಂತ ಹೇಳ್ತಾ, ಇವಾಗ ನನಗೊಬ್ಬರು ನಂಬರ್ ಕಳಿಸಿದ್ದಾರೆ. ಇವ್ರ ಹೆಸರು ಜಯರಾಮ್ ಅಂತೆ. ಇವರು ರೀಸೆಂಟ್ಲಿ ಮದುವೆ ಆಗಿದ್ದಾರಂತೆ. ಈಗ ಕೆಲವೊಂದೊಂದು ವಾರದಲ್ಲಿ ಇವರು ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಮೆಸೇಜ್ ಕಳಿಸಿದ್ದಾರೆ. ಬನ್ನಿ ಕಾಲ್ ಮಾಡುವ ಜಯರಾಮ್ಗೆ. ಕರೆ ಮಾಡುತ್ತಿರುವ ವ್ಯಕ್ತಿಯು ಮತ್ತೊಂದು ಕರೆಯಲ್ಲಿ ಕಾರ್ಯನಿರತರಾಗಿದ್ದಾರೆ. ಹಲೋ, ಇದು ಜಯರಾಮಣ್ಣ ಮಾತಾಡ್ತಿರೋದು? ಹೌದು, ಹೇಳಿ ಅಣ್ಣ. ನಮಸ್ತೆ. ನಮಸ್ತೆ, ಹೇಳಿ. ಯಾರು? ಮೊನ್ನೆ ಬರೋಕ್ಕಾಗಲಿಲ್ಲ ಮದುವೆಗೆ. ನಂಗೆ ಗೊತ್ತಾಗ್ಲಿ ಯಾರು ಅಂತ. ಬಿಡಪ್ಪ, ಮದುವೆ ಆದಮೇಲೆ ಏನೂ ಗೊತ್ತಾಗಿಲ್ಲ. ಹೆಂಡ್ತಿ ಪಕ್ಕದಲ್ಲೇ ಇದ್ದಾರಾ? ಏನು ಕೇಳಿದೆ ಕಟ್ ಮಾಡಿಬಿಟ್ರಲ್ಲ. ಹಲೋ ಹಲೋ, ಯಾರು ಹೇಳಿ? ಹೇಳ್ತೀನಿ, ನಾನು ಏನು ಕೇಳಿದೆ ಅಂತ ಫೋನ್ ಕಟ್ ಮಾಡ್ದಲ್ಲ. ಏನು ಅಂತದ್ದು? ಯಾರಂತ ಹೇಳ್ತೀನಿ ಹೆಂಡ್ತಿ ಪಕ್ಕದಲ್ಲವ್ರ ಅಂತ ಕೇಳಿತ್ತಪ್ಪ. ಏನ್ ಯಾರು ಹೇಳಪ್ಪ ಫಸ್ಟ್ ಯಾರು? ಅಯ್ಯೋ ಗುರುವೇ, ನಾನು ಕೇಳಿದ್ದೇನು ನೀನು ಹೇಳ್ತಾ ಇರೋದೇನು? ಯಾಕೆ ಮದುವೆ ಆದ್ಮೇಲೆ ಹಿಂಗಾಗ್ಬಿಟ್ಟಲ್ಲ? ಸರಿ ಆಯ್ತು, ಯಾರು ಫಸ್ಟ್ ನೇಮ್ ಹೇಳಪ್ಪ, ಯಾರು? ಹೇಳ್ತೀನಿ, ಮಿಸ್ಸಸ್ ಪಕ್ಕದಲ್ಲೇ ಅವರ ಹಂಗೆ ಅನ್ಬೇಕು. ಮತ್ತೆ ನಾನು ಇಲ್ಲಿ ಏನೇನೋ ಕೇಳ್ಬಿಡ್ತಿದ್ದೆ ಇಲ್ಲಿ. ಸರಿ, ಯಾರು ಏನಾಗ್ಲಿ, ಅದು ಸೆಕೆಂಡ್ ನಂಬರ್ ಯಾರಪ್ಪ ತಾವು? ಹೇಳ್ತೀನಿ, ಎಲ್ಲ ಚೆನ್ನಾಗಿ ಆಯ್ತಾ? ಅದು ಏನ ಆಯ್ತು ಬಿಡ. ಅದು ಎರಡನೇ ವಿಚಾರ ಏನಪ್ಪ, ತಾವ್ ಯಾರು ನೇಮ್ ಹೇಳಪ್ಪ ಫಸ್ಟು? ಎರಡನೇ ವಿಚಾರ ಅಲ್ಲ, ಇದೇ ಫಸ್ಟ್ ಟೈಮ್ ತಾನೇ ಮದುವೆ ಆಯ್ತಿರೋದು? ಇಲ್ಲ, ಎರಡನೇ ಸಲ. ಎರಡನೇ ಸಲ. ಯಾಕೆ? ಎರಡನೇ ಮದುವೆನೇ ಇದು. ಅದು ಫಸ್ಟ್ನೇದು ಡೈವರ್ಸ್ ಆಗಿದ್ದು ಅಥವಾ ಏನಾಗಿರೋದು ಅದು? ಯಾರಪ್ಪ ನೀನು? ಹೇಳ್ತೀನಿ, ನಿಮ್ಮ ಮಿಸ್ಸಸ್ ಕೈಲಿ ಫೋನ್ ಕೊಡು ಒಂಚೂರು. ಯಾರಪ್ಪ ತಾವು? ಹೇಳ್ತೀನಿ, ಕೊಡಪ್ಪ ಒಂದು ನಿಮಿಷ. ಯಾರು ಹೇಳಪ್ಪ ಫಸ್ಟು? ಆ ಹುಡುಗಿ ಗೊತ್ತಾ ನಿಂದು ಎರಡನೇದು ಅಂತ? ಈಗ ಗೊತ್ತಾಗ್ಲಿ ಬುಡ್ಲಿ, ಅದು ಹೇಳಪ್ಪ ಯಾರು ನೀನು ಫಸ್ಟ್? ಜಮೀನ್ ಹತ್ರ ಇದ್ರು. ಮದುವೆ ಆದ್ಮೇಲೆ ಏನಾಯ್ತು ನಿಂಗೆ ಹಿಂಗಾಡ್ತಿದ್ದಿಲ್ಲ? ಯಾರು ಬೇಕು ನಿಮ್ಗೆ? ಇದು ಯಾರು? ಇದು ಜಯರಾಮ್ ತಾನೇ ಮಾತಾಡೋದು? ಜಯರಾಮನೇ ಮಾತಾಡೋದು. ಯಾರು ಬೇಕು? ನಿನಗೆ ಫೋನ್ ಮಾಡ್ಬಿಟ್ಟು ಯಾರಿಗೂ ಕೇಳಿ ನಾನು? ಸರಿ, ತಾನು ಯಾರಂತ ಹೇಳಿದ್ರೆ ತಾನೇ ಜಾಗದಂಥದ್ದು ಏನಾಗ್ಬೇಕು, ಏನ್ ವಿಚಾರ? ನನ್ನ ಪರ್ಸನಲ್ ಲೈಫ್ ಕಟ್ಕೊಂಡು ಹಿಂಗೇನಪ್ಪ? ಅಲ್ಲ ಗುರು, ಎರಡನೇ ಮದುವೆ ಅಂತಿದೆಯಲ್ಲ ನೀನು, ಇಷ್ಟು ಚಿಕ್ಕ ವಯಸ್ಸಿಗೆ? ಎರಡನೇದಾಗ್ಲಿ ಮದುವೆ ಆದ ಏನ್ ನೆಟ್ ಮಾತಾಡಿರ್ತಾನೆ ಹೇಳಂತದ್ದು ನಿನ್ಗೆ? ಯಾರು ಅದನ್ನ ಹೇಳು. ಅಲ್ಲ, ನಾನು ಏನು ಕೇಳ್ಬಾರ್ದು ಕೇಳಿ, ಎಲ್ಲ ಸುಸೂತ್ರವಾಗಿ ಚೆನ್ನಾಗಿ ಆಯ್ತಾ ಎಲ್ಲ ಅಂತ? ಎಲ್ಲ ಸುಸೂತ್ರವಾಗಿ ಆಗಿರ್ತದೆ. ನಿನ್ನ ಇದಾಯ್ತು ಯಾರು ಅಂತ ಹೇಳಿದ್ರೆ ತಾನೆ ಸುಸೂತ್ರವಾಗಿ. ನನ್ನ ಪರ್ಸನಲ್ ಲೈಫ್ ನಿನ್ ಜೊತೆಗೆ ಯಾಕಪ್ಪ ಶೇರ್ ಮಾಡ್ಕೊಳ್ಳಿ? ಮದುವೆನು ಪರ್ಸನಲ್ ಆಗೇ ಮಾಡ್ಕೋಬೇಕಾಗಿತ್ತು ಅಂತ ಗ್ರಾಸ್ತ ನೀನು? ಅಂತ ಗ್ರಾಸ್ತನಾಗಿ ಯಾರು ಹೇಳಿ ಫಸ್ಟು? ಎಲ್ಲರಿಗೂ ಊರು ಕಾಣಂಗೆ ಮಾಡ್ಕೊಂಬಿಟ್ಟು ಇವಾಗ ನಾನು ಪರ್ಸನಲ್ಲು ಅಂತ ಅಂದರೆ ಯಾರಪ್ಪ ನೀನು? ನಾನಿಲ್ಲಿ ಮಂಜು ಮಾತಾಡ್ತಾ ಇರೋದು. ಯಾವ ಮಂಜು? ಮಂಜು ಗೊತ್ತಿಲ್ಲ. ಗೊತ್ತಾಗಲ್ಲ ಬಿಡು, ಹೋಗ್ಲಿ. ಇದು ಆಗೋಯ್ತಾ? ಯಾರಂತ ನನಗೆ ಗೊತ್ತಿಲ್ಲಪ್ಪ. ನನಗೆ ಇಷ್ಟ ಇಲ್ಲ, ಕಟ್ ಮಾಡ್ತೀನಿ. ಯಾರು ಮಾತಾಡ್ತಿರೋದು ಈಗ ಕ್ಲಿಯರ್ ಆಗಿ ಕಟ್ಟಾಗಿ ಮಾತಾಡ್ತೀನಿ ಅಂದ್ರೆ ಮಾತಾಡೋದು. ಹೋಗ್ಲಿ, ಈಗ ಹನಿಮೂನ್ಗೆ ಎಲ್ಲಿ ಪ್ಲ್ಯಾನ್ ಮಾಡಿದ್ವಿ? ಎಲ್ಲಾರು ಮಾಡ್ತೀವಿ ಅಪ್ಪ. ನೀನು ಎಲ್ಲರೂ ಮಾಡು, ಆದರೆ ನಿನ್ನ ಕೈ ಮುಗಿತೀನಿ. ನನಗೆ ಇವಾಗ ನೋಡಿದೆ ಟಿ ವಿ ನಮ್ಮನ್ನು ಏನಾಗೈತೆ ಒಂದು ಕಡೆ ಅಂದ್ಬಿಟ್ಟು. ಏನಾರಾಗಲಿ, ಯಾರಪ್ಪ ನೀನು? ಏನಾರು ಆಗೋದಲ್ಲ ಗುರು. ನೋಡ್ಕೊಂಡು ಮಾಡ್ಕೊಂಡು ಪ್ಲ್ಯಾನ್ ಮಾಡು. ನಾನು ಹೇಳ್ತಾವ್ನಿ ಈಗಲೇ. ನಿನ್ನ ಮದುವೆ ಗಲಾಟೆಲಿ ನಿನ್ಗೇನು ಗೊತ್ತಿಲ್ಲ ವಿಚಾರ. ಬಾನಲ್ಲ ಮಧುಚಂದ್ರಕ್ಕೆ ಕತೆ ಆಗೈತೆ ಒಂದು ಕಡೆ. ಗೊತ್ತಾಗ್ಲಿ ಬಿಡು. ಅದಕ್ಕೇನು? ಅದಕ್ಕೇನು ಅಂದರೆ ಯಾರು ಮಾತಾಡೋದು? ಕ್ಲಿಯರ್ ಆಗಿ ಹೇಳಪ್ಪ, ಯಾರಪ್ಪ ಮಂಜು? ನಾನೇ ಮಂಜು. ಬೇಕಾದ್ರೆ 1-2 ವರ್ಷ ಮುಂದಕ್ಕಾಗಿದ್ರು ಪರವಾಗಿಲ್ಲ. ಇವಾಗ ನನಗೆ ಯಾಕೋ ನಿಂದು ಹನಿಮೂನು ಈಗ ನೀನು ಮಾಡ್ತಿರೋದು ಬೇಡ ಅನಿಸ್ತದೆ ನನಗೆ. ರಾಗ್ ನಂಬರು ಅದೇನು ನನಗೆ ಗೊತ್ತಿಲ್ಲ, ಇಡಪ್ಪ.
ಅಯ್ಯೋ ದೇವ್ರೆ, ಏನು ಈ ಪಾಟಿ ಹಾಕ್ಲಿಸ್ತಿದ್ಯಲ್ಲ, ರಾತ್ರಿ ನಿದ್ದೆ ಮಾಡೋದಿಲ್ಲ. ನಾನು ಹೊರಗಡೆ ಇದೀನಿ ಹೇಳಪ್ಪ, ಏನ್ ಬೇಕು ನನ್ನ ಕೆಲಸ ಮೇಲೆ ಇದ್ದೀನಿ ಅಂದ್ರೆ ಆಗ್ಲೇ ನಿಮ್ಮನ್ ಕೊಟ್ಟೋಗ್ಬಿಟ್ಟಿದ್ಯಾ? ಯಾರ್ರೀ ಪರಿಚಯ ಗೊತ್ತಾಗಲ್ವಂದ್ರೆ ನಿಮ್ಗೆ? ಅಲ್ಲ ಗೊತ್ತಾಗದಲ್ಲ ಗುರು, ನಾನು ಏನ್ ಗೊತ್ತಾಗ್ಬೇಕು ನಿಮ್ಗೆ? ಏನ್ ಹೇಳಲ್ಲಿ ಸೀರಿಯಸ್ ಆಗಿ? ಯಾಕೆ ಸೀರಿಯಸ್ ಆಗೇನೆ ಅಲ್ಲಿ ಎಲ್ಲಾ ಕಡೆ ಬಡ್ಕತ್ತವ್ರೆ, ನೀನ್ ಒಳ್ಳೆ ಹಿಂಗ್ ಮಾತಾಡ್ತಿದ್ಯಲ್ಲ, ನಾನು ನಿನ್ ಕೈ ಮುಗಿತಾ ಇದೀನಿ. ಏನ್ ಬಡ್ಕತ್ತಾರೆ? ಬೇಡ ಈ ಟೈಮಲ್ಲಿ ನಿಮ್ಮನು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಏನಾರ ಮಾಡ್ಕೊಡ್ತೀನಿ ಇಡಪ್ಪ ಕಾಲ್. ನೀನು ಏನಾರು ಮಾಡ್ಕೊ, ನಿಮ್ಮನ್ ಮಾಡ್ಕೋಬೇಡ ಅಷ್ಟೇ. ಏನಾರ ಮಾಡ್ಕೊತೀನಿ, ನಿಮ್ಗೆ ಯಾಕಲ್ಲಿ? ಏನೋ ಒಳ್ಳೇದಕ್ಕೆ ಕೇಳಿದ್ರೆ ನೀನ್ ಏನು ನನ್ಮೇಲೆ ನಾನು ಒಳ್ಳೇದಕ್ಕಲ್ಲಿ ಏನಾರ ಮಾಡ್ತೀನಿ ಇಡಪ್ಪ. ನೀವು ಏನಾರು ಮಾಡ್ಕೋ ಸರಿ, ನಾನು ಅದಕ್ಕೆ ಬೇಡ ಅಂತ ಇಲ್ಲ, ಬಟ್ ಹನಿಮೂನ್ ಮಾಡ್ಕೋಬೇಡ ಅಷ್ಟೇ. ಈಗ ಈ ಟೈಮಲ್ಲಿ ಈ ಸಂದರ್ಭದಲ್ಲಿ ನನಗೆ ಯಾಕೋ ಬೇಡ ಅನಿಸ್ತಾ ಇದೆ. ಯಾರು ಗೊತ್ತಿಲ್ಲ. ಹಲೋ ಸದ್ಯಕ್ಕೆ ಮತ್ತೆ ಎಷ್ಟು ಸಲ ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ, ನಂಬರ್ ಕೊಟ್ಟವರು ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟಿದ್ದಾರೆ. ಆದ್ದರಿಂದ ಈ ಒಂದು ಕಾಲ್ನ ಇಲ್ಲಿಗೆ ನಾವು ಮುಗಿಸ್ತಾ ಮುಂದಿನ ಸಕ್ಕದಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕ್ಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದರೆ ನಗ್ನಗ್ತಾ ಹ್ಯಾಪಿಯಿಂದ ರೀ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್. ನಮಸ್ಕಾರ, ನಾನು ಪ್ರೊಫೆಸರ್ ಕೃಷ್ಣೇಗೌಡ ಮಾತಾಡ್ತಾ ಇದ್ದೀನಿ. ನೋಡಿ, ನಮ್ಮ ಸುನಿಲ್ ರೆಡ್ FM ನ RJ ನನಗೆ ಬಹಳ ಪ್ರಿಯವಾದ, ತುಂಬಾ ಪ್ರತಿಭಾವಂತ ಹುಡುಗ. ಬೇರೆ ಬೇರೆ ಕನ್ನಡದ ಡೈಲೆಕ್ಟ್ಗಳಲ್ಲಿ, ಕನ್ನಡದ ಆಡು ಮಾತುಗಳಲ್ಲಿ ಬಹಳ ಜನಗಳ ಹತ್ರ ಬೇರೆ ಬೇರೆ ದನಿಯಲ್ಲಿ ಮಾತಾಡ್ತಾನೆ. ಸ್ವಂಟಾಭಿನಯ ಮಾಡಿ ಏನಾದ್ರು ಮಾಡ್ಬೋದಪ್ಪ, ಕಂಠಾಭಿನಯ ಮಾಡೋದು ಬಹಳ ಕಷ್ಟ. ಯಾಕೆಂದ್ರೆ ಕಂಠದಲ್ಲಿ ಹಲವಾರು ಬಗೆಯಲ್ಲಿ ಮಾತಾಡೋದು ಒಂದು ಬಹಳ ದೊಡ್ಡ ಪ್ರತಿಭೆಯ ವಿಷಯ. ಸುನಿಲ್ ಅದನ್ನ ಕಂಠಗತ ಮಾಡ್ಕೊಂಡಿದ್ದಾನೆ. ತುಂಬಾ ಅದ್ಭುತವಾಗಿ ಮಾತಾಡಿದ್ದಾನೆ. ಬಹಳ ಜನಗಳ ಜೊತೆ ಮಾತಾಡಿದ್ದಾನೆ. ಎಲ್ಲಿಯೂ ತನ್ನ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಳ್ಳದೆ, ಎಲ್ಲಿಯೂ ಪ್ರಚೋದನೆಗೊಳ್ಳದೆ, ಎಲ್ಲಿಯೂ ಅವರನ್ನು ಬೈದೆ, ತಾನೇ ಬಯಸ್ಕೊಂಡು ನಿಮ್ಮ ಮನೋರಂಜನೆಗೋಸ್ಕರ ನೀವು ಬಹಳ ಪ್ರೀತಿಸುವಂತ, ಆರಾಧಿಸುವಂತ ಎಷ್ಟೋ ಜನ ಸೆಲೆಬ್ರಿಟಿಗಳು ಸುನಿಲ್ನ ಬುಟ್ಟಿಗೆ ಬಿದ್ದಿರ್ತಾರೆ. ನಾನು ಕೇಳಿ ತುಂಬಾ ಸಂತೋಷ ಪಟ್ಟಿದ್ದೀನಿ ಬಂಧುಗಳೇ. ನೀವು ಕೇಳಿ, ನಿಂತಲ್ಲಿ ಕುಂತಲ್ಲಿ ಕೇಳಬಹುದು. ಕೇಳಿ ಸಂತೋಷ ಪಡಿ. ಸಂತೋಷ ಪಡೋದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ನಿಮಗೆ ನಿಮ್ಮ ದೂರವಾಣಿ ಕರೆಗಳಿರ್ತವೆ, ಅವ್ರ ನಂಬರ್ ಗೊತ್ತಿರುತ್ತೆ. ಯಾವಾಗ್ಲಾದ್ರೂ ಒಂದು ಫೋನ್ ಮಾಡಿ, ಸುನಿಲ್ ಒಳ್ಳೆ ಕೆಲಸ ಮಾಡಿದ್ಯಪ್ಪ, ತುಂಬಾ ಚೆನ್ನಾಗಿ ಮಾತಾಡ್ತೀಯಾ ಅಂತ ಹೇಳಿ. ಸುನಿಲ್ ಮತ್ತಷ್ಟು ಕೆಲಸ ಮಾಡ್ತಾನೆ, ಮತ್ತಷ್ಟು ಈ ಬಗೆಯ ಧ್ವನಿ ಸುರುಳಿಗಳನ್ನ ಬಿಡುಗಡೆ ಮಾಡ್ತಾರೆ, ಧ್ವನಿ ತಟ್ಟೆಗಳನ್ನ ಬಿಡುಗಡೆ ಮಾಡ್ತಾರೆ. ನೀವು ಮತ್ತೆ ಮತ್ತೆ ಕೇಳ್ತಾ ಇರ್ಬೋದು, ನಾವೆಲ್ಲರೂ ನಾವು ಇರುವ ವಲಯದಲ್ಲಿ ಒಂದು ಸಂತೋಷದ ವಾತಾವರಣ ಸೃಷ್ಟಿ ಮಾಡ್ಕೋಬೇಕು. ವಿವೇಕಾನಂದರು ಹೇಳಿದ ಮಾತು ನಿಮಗೆ ನೆನಪಿರಲಿ, ಈ ಜಗತ್ತಿನಲ್ಲಿ ಬೇಕಾದಷ್ಟು ದುಃಖ ಇದೆ, ಅದನ್ನ ಹೆಚ್ಚಿಸುವ ಹಕ್ಕು ನಿನಗಿಲ್ಲ. ಸಾಧ್ಯವಾದ್ರೆ ಕಡಿಮೆ ಮಾಡು, ಸಾಧ್ಯವಾಗ್ಲಿಲ್ಲ ಅಂದ್ರೆ ಯಾರೋ ಹಂಚ್ತಾರಲ್ಲ ಅದನ್ನು ಕೇಳಿ ಸಂತೋಷ ಪಡು. ಅದು ನಮ್ಮ ಸೌಭಾಗ್ಯ. ನಮಸ್ಕಾರ. RJ Sunil Prank Calls.